ಇತ್ತೀಚೆಗೆ ಹನಿ ಟ್ರ್ಯಾಪ್ ಬಗ್ಗೆ ಸದ್ದು ಕೇಳಿ ಬರ್ತಾ ಇದೆ. ಈಗಾಗಲೇ ಕೆಲವರನ್ನ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಆದವರು ಪ್ರಿಯಾಂಕಾ ಖರ್ಗೆಗೆ ಕೆಟ್ಟ ಹೆಸರು ಬರಬಾರದು, ಅದಕ್ಕಾಗಿ ನಾವು ಶರಣಾಗಿದ್ದೇವೆ ಅಂತ ಹೇಳಿದ್ದಾರೆ. ನಾವ್ಯಾರೂ ಕೂಡ ಪ್ರಿಯಾಂಕಾ ಖರ್ಗೆ ಹೆಸರು ಹೇಳಿಲ್ಲ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಹನಿ ಟ್ರ್ಯಾಪ್ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಸ್ಥಳೀಯವಾಗಿ ಒತ್ತಾಯ ಕೇಳಿ ಬರ್ತಾ ಇದೆ. ಸರ್ಕಾರ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಸಿಬಿಐ ತನಿಖೆಗೆ ನೀಡಬೇಕು. ಯಾರು ಕೂಡ ಯಾರ ಹೆಸರನ್ನು ಹೇಳಿಲ್ಲ. ಅರೆಸ್ಟ್ ಆದವರೆಲ್ಲ ಪ್ರಿಯಾಂಕಾ ಖರ್ಗೆ ಹೆಸರು ಬರಬಾರದು ಅಂತಿದ್ದಾರೆ. ಅವರ ಬೆಂಬಲಿಗರೇ ಇರಬಹುದು ಹೊರತು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲ. ನಿಷ್ಠಾವಂತ ಅಂತ ಹೇಳ್ತಿರೋರ ಬೆಂಬಲಿಗರು ಇರ್ತಾರೆ ಅಂತ ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ಏನು ಆಗಬಾರ್ದು, ಅವ್ರಿಗೆ ಕೆಟ್ಟ ಹೆಸರು ಬರಬಾರ್ದು, ಅದಕ್ಕೆ ನಾವೇ ಸರೆಂಡರ್ ಆಗ್ಬಿಟ್ಟಿದೀವಿ. ಅರೆ ನಾವು ಯಾರು ಕೂಡ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಹೇಳಲಿ. ಆದ್ರೆ ಅವ್ರು ನೀವ್ ಯಾಕೆ ಹೇಳಿದ್ರಿ? ಏನಿದೆ ಇದು ನಿಂದೆ? ಯಾರು ಹೇಳದೇ ಇದ್ರು ನೀವೇ ಹೇಳ್ಕೊಂಡ್ಬಿಟ್ಟಿದ್ದೀರಲ್ಲ, ಅಂದ್ಮೇಲೆ ಇಲ್ಲೇನೋ ಹಿಂದೆ ಇದೆ ಅಂತ ಆಯ್ತು. ಈಗ ಅಲ್ಲಿ ಲೋಕಲ್ ಅಲ್ಲಿ ಎಲ್ಲಾ ಲೀಡರ್ಗಳು ಸಿಬಿಐ ಕೊಡಿ ಅಂತ ಇವಾಗ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಈಗ ನೀವು ಕೇಳಬಹುದು, ಏನು ಮಾತಿತ್ತಿದ್ರೆ ಎಲ್ಲಾ ಸಿಬಿಐ ಕೇಳ್ತೀರಿ ಅಂತ ಏನಾದ್ರೂ ಕೇಳ್ಬಹುದು. ತಾವು ನಿಮ್ ಸಹಜವಾಗಿ ಪ್ರಶ್ನೆ ಬರುತ್ತೆ. ನಾನೇ ಹೇಳ್ಬಿಡ್ತೇನೆ ಅದಕ್ಕೆ ಉತ್ತರ. SIT ಕೊಟ್ಟಿದ್ದು ಯಾರ ಹೆಸರು ಇರ್ಬೇಕು ಅವ್ರಿಗೆ ಇರೋದೇ ಇಲ್ಲ ಅಂತಂದಾಗ ನೀವು ಯಾವ್ದು ಕೊಟ್ರೆ ಏನು? ನಿಮ್ಗೆ ಇಲ್ಲಿ ಬರೀ ಕ್ಲೀನ್ ಚೀಟ್ ತಗೊಳ್ಲಿಕ್ಕೆ ನೀವೆಲ್ಲ ಮಾಡೋದು. ಅದರಿಂದಾಗಿ ಪ್ರತಿಯೊಬ್ಬರಿಗೂ ಈಗ ಅನ್ಸಿರೋದು ಇಲ್ಲಿಂದ ಯಾವುದು ಬೇಕಾಗಿಲ್ಲ, ಸಿಬಿಐ ಕೊಡಿ ಅಂತ. ಆಮೇಲೆ ಇದರಲ್ಲಿ ಇದೇನೋ ದೊಡ್ಡ ದೊಡ್ಡ ವಿಷಯಗಳಿದೆ ಅಂತ ಹೇಳಿ ಈಗಾಗಲೇ ಲೋಕಲ್ ಲೀಡರ್ಗಳು ಹೇಳ್ತಿದ್ದಾರೆ. ಆದ್ರಿಂದ ಸರ್ಕಾರ ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕು, ಇದನ್ನು ಸಿಬಿಐ ಕೊಡಬೇಕು ಅಂತೇಳಿ ನಾನು ಕೂಡ ಒತ್ತಾಯ ಮಾಡ್ತೀನಿ.